Welcome to our channel. Don't forget to subscribe. ಓಕೆ, ಎಫೆಸಿ 6:17 ಹಾಕ್ಸ. ಯಾಕೆ ಆ ಕಡೆ ಅಡ್ಡಾಡ್ತಾ ಇದೆ? ಎಲ್ಲಿ ಹೋಗ್ತದ ನಾವು? ಎಫೆಸಿ 6:17 ಎಲ್ಲರೂ ಎದ್ದಿಟ್ಕೊಳ್ರಿ. ಓಕೆ, ಎಲ್ಲರೂ ಹೇಳ್ರಿ, ಎಲ್ಲರೂ ಎದ್ದಿಟ್ಕೊಳ್ರಿ. ಎಲ್ಲರೂ ರಕ್ಷಣೆ ಎಂಬ ಶಿರಸ್ತ್ರಾಣ. ಜೋರಾಗಿ ಹೇಳ್ರಿ, ಎಲ್ಲ ಜೋರಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣ. ಓದೋರ ವಾಕ್ಯ ಅಂತ ಕಲ್ತೀವಿ ನಾವು. ದೇವರು ನಮಗೋಸ್ಕರ ಏನು ರೆಡಿ ಮಾಡಿದಾನೋ, ಕಣ್ಣಿಲ್ಲ, ಕಿವಿ, ಹೃದಯಕ್ಕೆ. ಇನ್ನೊಂದು ವಾಕ್ಯ ಯಾವುದು? ನಮ್ಮ ದೇವರು ಆಶೀರ್ವಾದದಲ್ಲಿ ಐಶ್ವರ್ಯವಂತನ, ಕೃಪೆ ತೋರಿಸುವುದರಲ್ಲಿ ಐಶ್ವರ್ಯವಂತ. ಹಲ್ಲೆಲೂಯಾ. ಇವಾಗ ಇನ್ನೊಂದ್ಸರಿ ಹೇಳ್ರಿ, ಯಾರ ಹತ್ರ ಅವ್ರು ಹಿಂದಿ ಬೈಬಲ್ ಆಯ್ತಾ, ಇಂಗ್ಲಿಷ್ ಬೈಬಲ್ ಆಯ್ತಾ? ಇಂಗ್ಲಿಷ್ ಅಲ್ಲಿ ಇದೆ ನೋಡ್ರಿ, ಹೆಲ್ಮೆಟ್ ಆಫ್ ಸಾಲ್ವೇಷನ್ ಅಂತ. ಎಲ್ಲ ಹೇಳ್ರಿ ಹೆಲ್ಮೆಟ್ ಅಂತ. ಏನಿದು? ಇಲ್ಲಿದೆ ನೋಡ್ರಿ, ಹೆಲ್ಮೆಟ್ ಆಫ್ ಸಾಲ್ವೇಷನ್ ಅಂತ. ಹೆಡ್, ಇಯರ್, ಏನದು, ಮೌತ್, ಟೀತ್, ಹಲ್ಲು, ಕಿವಿ, ಗಲ್ಲ, ಬಾಯಿ, ತುಟಿ, ತಲೆ ಎಲ್ಲದನ್ನ ರಕ್ಷಣೆ ಮಾಡೋದೇ ಹೆಲ್ಮೆಟ್ ಅಂತ. ಅದಕ್ಕೆ ಹೆಲ್ಮೆಟ್ ತಂದಿ ನೋಡ್ರಿ. ಇವಾಗ ಹೆಲ್ಮೆಟ್ ನೀವೆಲ್ಲ ನೋಡಿದ್ರಿ, ಒಂದ್ಸರಿ ತೋರ್ಸಾಕತ್ತಿದೆ. ಹಲ್ಲೆಲೂಯಾ. ಇದಕ್ಕೆ ಬೈಬಲ್ ಹೇಳುತ್ತೆ ಇದು ರಕ್ಷಣೆ ಅಂತ ಹೇಳುತ್ತೆ ಬೈಬಲ್. ಇದೇನೋದು ಹೆಲ್ಮೆಟ್ ಇದು. ಇನ್ನೊಂದು ಪಿಕ್ಚರ್ ಹಾಕ್ತೀನಿ, ತೋರ್ಸಪ್ಪ ಸಂತೋಷ. ಪಕ್ಕದಲ್ಲಿ ಏನ್ರಿ, ದೇವರು ನಮಗೆ ರಕ್ಷಣೆ ಎಂಬ ಹೆಲ್ಮೆಟ್ ಹಾಕಿದ. ಹೇಳ್ರಿ ಜೋರಾಗಿ ಹೇಳ್ರಿ. ಎಂತ ಹೆಲ್ಮೆಟ್ ಅದು? ಓಕೆ, ಏನಿದೆ ಸಂತೋಷ. ಹಾಕಪ್ಪ ಸಂತೋಷ, ಕಳಿಸಿದೆ ನಾವು. ಕೂತ್ಕೊಡ್ರಿ. ಪಕ್ಕದಲ್ಲಿ ಏನ್ರಿ, ದೇವರು ನನಗೆ ಎಂತ ಹೆಲ್ಮೆಟ್ ಹಾಕಿದಾನೆ? ಹೆಣ್ಮಕ್ಳು ಯಾವಾಗ್ರಿ ಹೆಲ್ಮೆಟ್ ಹಾಕಿರಾ? ನೀವು ಹಾಕಿದ್ದೀರಿ ನೋಡ್ರಿ. ಹಾಕಿಲ್ಲ ಯಾಕೆ? ಒಂದ್ಸರಿ ಹಾಕಿ ಚೆಕ್ ಮಾಡ್ಬಾರ್ದು. ಗಂಡ್ಮಕ್ಳು ಅಷ್ಟೇ ಹಾಕೋರಿ. ಇನ್ನೊಂದು ರೂಲ್ಸ್ ಬರ್ತಾಯ್ತು ನೋಡ್ರಿ, ಹಿಂದ್ಗಡೆ ಕೂತೋರ್ಸೋದೇ ಹೆಲ್ಮೆಟ್ ಹಾಕೋದು. ಈ ಸರ್ಕಾರ ದುಡ್ಡು ಬೇಕಲ್ಲ ಜಾಸ್ತಿ, ಅದಕ್ಕೆ ಆ ರೂಲ್ಸ್ ಬರಾಕತ್ತ. ಹಾಕಿದ ಸಂತೋಷ ನೋಡ್ರಿ. ಯೇಸು ಸ್ವಾಮಿ ಟೈಮಲ್ಲಿ ಅವತ್ತಿನ ಕಾಲದಲ್ಲಿದ್ದಂತ ಸೈನಿಕರಿಗೆ ಈ ತರ ಹೆಲ್ಮೆಟ್ ಹಾಕ್ತಿದ್ರು ಅವರು. ಹೆಲ್ಮೆಟ್ ಹಾಕಿದ್ರೆ ಎಲ್ಲ ಪ್ರೊಟೆಕ್ಷನ್, ಎಲ್ಲ ಕವರ್ ಆಗುತ್ತೆ ಆತರ. ಇನ್ನೊಂದು ಹಾಕಪ್ಪ ಸಂತೋಷ. ನೋಡ್ರಿ, ಇದು ಹೆಲ್ಮೆಟ್. ಇವತ್ತು ಗಾಡಿ ಮೇಲೆಲ್ಲ ನಮಗೆ ಈ ತರ ಹೆಲ್ಮೆಟ್ ಹಾಕೋದು ನಮಗೆ ರೂಢಿ ಮಾಡಿದ. ಹಲ್ಲೆಲೂಯಾ. ನಾನು ತಾಯಿ ಕೇಳ್ತಾರೆ, ನೀವು ಚೆನ್ನಾಗಿ ಕೇಳ್ತಾ ಇಲ್ಲ. ನೀವೇ ಕೇಳ್ತಾರೆ. ಚರ್ಚೆ ಸುಮ್ಮನೆ ಬಂದಿರ, ಕೇಳಕ್ ಬಂದಿರ? ಹಲ್ಲೆಲೂಯಾ. ಚರ್ಚೆಗೆ ಅದೇ ಬಂದಪ್ಪ ಕೃಷ್ಣ ಕೇಳಿ. ಇಲ್ಲ ಗಾಳಿ ಪಟ್ಟತ್ತಲ್ಲ, ಬಿಟ್ಬಿಡ್ಬೇಕು. ನಡೆಯಕ್ ಬಂದಿದ್ದೀವಿ ನಾವು, ಕಲಿಯಕ್ ಬಂದಿದ್ದೀವಿ. ಬಹಳಷ್ಟು ವಿಷಯಗಳಿದೆ. ನಾನು ಇವಾಗಲೇ ಒಬ್ಬ ಪಾಸ್ಟರ್ ಪರ್ಸನ್ ಹೇಳ್ತಾ ಇದ್ದೆ. ಅವರು ಪಾಸ್ಟರ್ಗಳಿಗೆ ಬೈತಾ ಇದ್ರು, ನನಗೂ ಸದಾ ಹೊಡೆದಂಗಾಯ್ತು. ಅವ್ರು ಹೇಳ್ತಾ ಇದ್ರು, ಈ ಚರ್ಚೆಗೆ ಸರಿಯಾಗಿ ಕಾಣಿಕೆ ಕೊಡ್ತಾ ಇಲ್ಲ, ಸುವಾರ್ತೆ ಸಾರ್ತಾ ಇಲ್ಲ, ಜನ ಆರೋಗ್ಯವಾಗಿಲ್ಲ, ಜನ ದೇವರಿಗೆ ಬೆಳೀತಾ ಇಲ್ಲ. ಅವರು ಸಣ್ಣವರು ಯೇಸುವಿನಂದ್ರೆ ಹೆಂಗಿದ್ರು ಅದಕ್ಕಿಂತ ಡಬಲ್ ತ್ರಿಬಲ್ ಅಷ್ಟು ಅವರು ಆತ್ಮದಲ್ಲಿ ಬೆಳೀತಾ ಇಲ್ಲ. ಅವ್ರು ಇನ್ನೂ ಕೊರತೆಯಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ. ಇನ್ನೂ ಅವರಿಗೆ ಜ್ಞಾನ ಇಲ್ಲ, ಮಾನಸಿಕ ಸ್ಥೈರ್ಯ ಇಲ್ಲ, ನಂಬಿಕೆ ಇಲ್ಲ, ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಕಾರಣ ಯಾರು? ಚರ್ಚ್ ಪಾಸ್ಟರ್. 52 ವಾರ ವರ್ಷದಲ್ಲಿ 52 ವಾರ ಬಂದು ನಿಮ್ ಮುಂದೆ ಕೂತ್ಕೊಳ್ತಾರೆ, ನೀನ್ ಯಾಕೆ ಕಲಿಸಿಲ್ಲ ಅಂತ ಕೇಳ್ತಾ ಇದ್ರು. ಎಂತ ಮಾತು ನೋಡ್ರಿ, ನನಗೆ ಹೊಡೆದಂಗಾಯ್ತು. पचास पर 3 वार तार मोड़ा बेसिस बेटा तो काय करत सिकाय कोणती कारण ಪಾಸ್ಟರ್ ಮಾಡ್ತೋ ಪಾಸ್ಟರ್ ಏನ್ ಮಾಡಕತ್ತೀರಿ? ವಿಶ್ವಾಸಗಳ ಮೇಲೆ ಹಾಕ್ತೀರಿ ತಪ್ಪು. ನೀವು ಏನಾಗೈತಿ? 52 ವಾರ ಕಷ್ಟಪಟ್ಟು ಆಟೋ ಹಿಡ್ಕೊಂಡು ಉಪವಾಸ ಮಕ್ಕಳನ್ನ ತಗೊಂಡು ಬಂದು ಚರ್ಚಲ್ಲಿ ಕೂತ್ಕೊಂಡ್ರೆ ನೀನ್ ಯಾಕೆ ಕಲಿಸಿಲ್ಲ? ನೀನ್ ಯಾಕೆ ಅವ್ರಿಗೆ ಕರೆಕ್ಟ್ ಆಗಿ ದೇವ್ರ ವಾಕ್ಯ ಕಲಿಸಿಲ್ಲ? ನೀನ್ ಯಾಕೆ ಯೇಸು ಸ್ವಾಮಿ ಸೀರಿಯಸ್ ಆಗಿ ಅವರಿಗೆ ಬೋಧ ಮಾಡಿಲ್ಲ? ನೀನೇ ತಪ್ಪ ಅಂತ ಪಾಸ್ಟರ್ಗೆ ಬೈತಾ ಇದ್ರು.
ಹಾಗೆ ಇವತ್ತು ದೇವರ ಮಕ್ಕಳು ಎಷ್ಟು ದೂರದಿಂದ ಕಷ್ಟಪಟ್ಟು ಬಂದು ಚರ್ಚೆಯಲ್ಲಿ ಕುತ್ಕೊಳ್ತಾರೆ, ಸರಿಯಾದ ದೇವರ ವಾಕ್ಯ ಇವತ್ತು ಪಾಸ್ಟ್ಗಳು ಕಲಿಸ್ತಾ ಇಲ್ಲ ನಾವು. ಹಲ್ಲೆಲೂಯ. ರಕ್ಷಣೆ ಅಂದ್ರೆ ಏನು, ದೀಕ್ಷಾಸ್ನಾನ ಅಂದ್ರೆ ಏನು, ಪರಲೋಕಕ್ಕೆ ಯಾಕೆ ಹೋಗ್ಬೇಕು, ಯೇಸು ಸ್ವಾಮಿನ ಯಾಕೆ ನಂಬಬೇಕು, ನಾವ್ ಹೆಂಗ್ ಬದುಕಬೇಕು, ನಾವು ಪರಿಶುದ್ಧರಾಗಿರ್ಬೇಕು, ಇವೆಲ್ಲ ನಾವು ವಿಶ್ವಾಸಿಗಳಿಗೆ ಕಲ್ಸಂಗಿಲ್ಲ. ಅದಕ್ಕೆ ಅವರು ದೇವರಲ್ಲಿ ಸರಿಯಾಗಿ ಬೆಳೆಯಂಗಿಲ್ಲ. 52 ವಾರ ವರ್ಷಕ್ಕೆ ಬಂದು ನಿನ್ನ ಹತ್ರ ಕೂತಾರೋ, ನೀನ್ ಯಾಕೆ ಕಲ್ತಿಲ್ಲ, ನೀನ್ ತಪ್ಪದು, ನೀನ್ ಸರಿಯಾಗಿ ಕಲ್ತಿಲ್ಲ, ಅದಕ್ಕೆ ಅವ್ರಿಗೆ ಸರಿಯಾಗಿ ಕಲಿಸ್ತಾ ಇಲ್ಲ, ನಿನ್ನ ಹತ್ರ ಬೈತಾ ಇದ್ರು. ಅದಕ್ಕೆ ನನಗೂ ಹಂಗೆ ಅನ್ನಿಸ್ತು, 52 ವಾರ ವರ್ಷಕ್ಕೆ ಇಷ್ಟು ಜನ ಅಷ್ಟು ದೂರದಿಂದ ಎಲ್ಲ ಬಂದು ನಮ್ಮ ಮುಂದೆ ಕೂತ್ಕೊತಾರೆ. ಯಾಕೆ ಬರ್ತಾರೆ, ಏನೋ ಕಲಿಬೇಕಂತ ಬರ್ತಾರೆ. ಯಾಕೆ ಬರ್ತಾರೆ, ಇವತ್ತು ದೇವರು ಏನು ಹೇಳ್ತಾರ ಮಾತಾಡ್ತಾನಂತ ಬರ್ತಾರೆ. ಅವ್ರಿಗೆಲ್ಲ ಏನಿಲ್ಲ, ಸುಮ್ಮನೆ ಏನದು ಕಾಂಡ ಮಸಾಯ ಮಂಗಾರಕನ ಜಾವಗಳ ಮೇಲೆ ಹೋಗೋಕಂದ್ರೆ ಬೆಳೆದಷ್ಟು. ಹಲ್ಲೆಲೂಯಾ. ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್ ನೋಡ್ರಿ, ನೀವು ಗಾಡಿ ಹಾಕೋಕ್ಕಿಂತ ಮುಂಚೆ ಏನಾಗ್ತೀವಿ ನಾವು, ಗಾಡಿ ಹತ್ತೋಕ್ಕಿಂತ ಮುಂಚೆ ಏನಾಗ್ತೀವಿ ಅಂದ್ರೆ ಅದ್ರ ಅರ್ಥ ಏನು, ಗಾಡಿ ಹತ್ತೋಕ್ಕಿಂತ ಮುಂಚೆ ಹೆಲ್ಮೆಟ್ ಹಾಕ್ತೀವಿ, ಅದರ ಅರ್ಥ ಏನು, ಗಾಡಿ ಅವ್ರ ಅರ್ಥ ಗಾಡಿ ಚಡದ ಹೆಲ್ಮೆಟ್ ಗಾಲಾಸ ಕಾಯಿ ಅವ್ರ ಅರ್ಥ ಏನೋ ಆಗ್ಬಾರ್ದು ಅಂತ. ನನಗೂ ಕೇಳಿಸ್ತಾ ಇಲ್ಲ ತಲೆ ಏನು ಪೆಟ್ಟ ಹಾಕ್ಬಾರ್ದು. ಗಾಡಿ ಹಾಕೋಕ್ಕಿಂತ ಮುಂಚೆ ಹಾಕ್ತೀವಿ. ಯಾಕೆ ಹಾಕ್ತೀವಿ ಗೊತ್ತಾ, ನಾನು ಇಲ್ಲಿಂದ 50 ಕಿಲೋಮೀಟರ್ ಹುಬ್ಳಿಗೆ ಹೋಗ್ಬೇಕು, ಹುಬ್ಳಿಗೆ ಹೋಗೋ ತನಕ ಇದು ನನ್ನ ಏನ್ ಮಾಡ್ತೀನಿ, ಕಾಪಾಡ್ತೀನಿ. ಅರ್ಥ ಆಗ್ತಿಲ್ಲ ನಾನು ಎಲ್ಲಿ ಹೋಗಬೇಡ, ಹುಬ್ಳಿಗೆ. ಹಾಗೆ ಈ ಜೀವನದ ಯಾತ್ರೆ ಮುಗಿಯೋ ತನಕ ಈ ರಕ್ಷಣೆಯನ್ನ ಹೆಲ್ಮೆಟ್ ನಾವು ಹಾಕೋಬೇಕು. ಪರಲೋಕಕ್ಕೆ ಹೋಗೋ ತನಕ ದೇವರು ನಮಗೆ ಕೊಟ್ಟಿದ್ದಾನೆ, ಹಾಕೋಬೇಕು. ಜೋರಾಗಿ ಹೇಳ್ರಿ, ಏನಿದು ರಕ್ಷಣೆ, ಇದು ದೇವರು ನಮಗೆ ಕೊಟ್ಟಿದ್ದಾನೆ. ಇದು ದೇವರು ತನ್ನ ಸ್ವಂತ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮಗೆ ಸಂಪಾದನೆ ಮಾಡಿ ಒಂದು ಹೆಲ್ಮೆಟ್ ತಯಾರು ಮಾಡ್ಯಾರ. ಅದೇನದು ರಕ್ಷಣೆ ಅನ್ನೋದು. ಇದನ್ನೆಲ್ಲ ನಾವು ಗಟ್ಟಿ ಹಾಕೊಂಡು ನಮ್ಮ ಜೀವನ ಪರಲೋಕಕ್ಕೆ ಹೋಗೋ ತನಕ ನಾವು ಗಟ್ಟಿಯಾಗಿದ್ದು, ಆರಾಮಾಗಿದ್ದು, ಸೇಫ್ ಆಗಿದ್ದು ನಾವು ಮುಗಿಸ್ಬೇಕು. ಹೆಸರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು. ಈ ಹೆಲ್ಮೆಟ್ ಎಲ್ಲರಿಗೂ ದೇವರು ಹಾಕಿದ್ದಾನೆ, ನಿನ್ ತಲೆ ಒಳಗೆ ಐತೆ, ನೀವು ಹಾಕೊಂಡ್ರಿ ನಂಬಿಕೆಯಿಂದ. ಕಾಣಿಲ್ಲ ಅಷ್ಟೇ, ಬಿಡೋರು ಹಾಕೊಂಡು ಒಂದ್ಸರಿ ಹಾಕಿಲ್ಲಲ್ಲ. ದೇವರು ನಮಗೆ ಎಲ್ಲರಿಗೂ ಏನ್ ಮಾಡಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ. ನಾವೆಲ್ಲ ಇದು ಹೆಲ್ಮೆಟ್ ಹಾಕೊಂಡಿದ್ದೀವಿ. ಹೆಸರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು. ಹಲ್ಲೆಲೂಯ. ಓಕೆ, ಈ ಹೆಲ್ಮೆಟ್ ಸಂಪಾದನೆ ಮಾಡಕ್ಕೆ ಯೇಸು ಸ್ವಾಮಿ ತನ್ನ ಪ್ರಾಣನೇ ಕೊಟ್ಟಿದ್ದಾನೆ. ನೋಡ್ರಿ, ನಾನು ದಾವಣಗೆರೆ ಹೋದಾಗ ಒಬ್ಬ ಲಾಯರ್ ಅನ್ನು ಹೇಳ್ತಾ ಇದ್ರು, ಒಬ್ಬ ಡಾಕ್ಟರು ಆಕ್ಟಿವಾದಲ್ಲಿ ಹೋಗ್ತಾ ಇರುವಾಗ ದಯವಿಟ್ಟು ಯಾವ್ದಾದೆಲ್ಲ ಗಾಡಿ ಇದ್ರೆ ನೀವು ದಯವಿಟ್ಟು ಹೆಲ್ಮೆಟ್ ಹಾಕಿ. ನಾನು ಅದಕ್ಕೆ ಸೀರಿಯಸ್ ಆಗಿ ಆ ಸ್ಟೋರಿ ಕೇಳಿದ ಮೇಲೆ ನಾನು ಸೀರಿಯಸ್ ಆಗಿ ದಾವಣಗೆರೆಗೆ 1,000 ರೂಪಾಯಿ ಇದೆ, 1,000 ರೂಪಾಯಿ ಕೊಟ್ಟರು ಒಳ್ಳೆ ಹೆಲ್ಮೆಟ್ ತಗೊಂಡಿದ್ದೀನಿ ನಾನು, ಒಳ್ಳೆ ಕ್ವಾಲಿಟಿದು, ಒಳ್ಳೆ ಕಂಪ್ನಿ. ಯಾಕಂದ್ರೆ ತಲೆ ಏನಾದ್ರು ಆಯ್ತಂದ್ರೆ ಫುಲ್ ಡ್ಯಾಮೇಜ್. ಈ ದೇಹದಲ್ಲಿರೋ ಎಲ್ಲ ನರ, ರಕ್ತ ಮತ್ತೆ ಎಲ್ಲ ಜಾಯಿಂಟ್ ಇದಾವ ನೋಡ್ರಿ, ಎಲ್ಲ ಬಂದು ಇಲ್ಲಿಗೆ ಕನೆಕ್ಟ್ ಆಗ್ಯಾವ. ಇಲ್ಲಿ ಸ್ವಲ್ಪ ಏನಾದ್ರು ಆದ್ರೆ ಸಣ್ಣದೊಂದು ನರ, ಇಲ್ಲಿ ರಕ್ತ ಹೋಗ್ತಾ ಇಲ್ಲ, ರಕ್ತ ಎಲ್ಲ ಕಡೆ ಹೋಗ್ತದೆ ನಮ್ಮ ದೇಹದಲ್ಲಿ, ಎಲ್ಲ ಹರಿತಾ ಇರ್ತದೆ. ಈ ಹೃದಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿದ್ರು. ಎಲ್ಲ ನಿಂತರು ಹೃದಯ ಮಾತ್ರ ಸಾಯೋ ತನಕ ಏನ್ ಮಾಡ್ತದೆ, ರಕ್ತ ಕಳಿಸ್ತಾನೆ ಇರ್ತದೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಹೃದಯದಲ್ಲಿ ಇರ್ತಾನ. ಏನೇ ಕಷ್ಟ ಬರಲಿ, ಯಾರೇನೇ ನಮ್ಮ ಜೀವನ ಏನ್ ಮಾಡ್ಬೇಕು, ನಾವು ಪಂಪ್ ಹೊಡೆದು ನಮ್ಮ ಮಟ್ಟಿಗೆ ನಾವು ಹೋಗ್ತಾ ಇರ್ಬೇಕು ದೇವರಲ್ಲಿ. ಎಷ್ಟು ಅರ್ಥ ಇದೆ ನೋಡ್ರಿ. ಹಲ್ಲೆಲೂಯ. ಡಾಕ್ಟ್ರು ಆಕ್ಟಿವಾದಲ್ಲಿ ಹೋಗ್ತಾ ಇರುವಾಗ ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇಲ್ಲ ನಿಮಗೆ? ಆಕ್ಟಿವ್ ಸೇರಿ 8 ತಾಸು ಆಪರೇಷನ್ ಮಾಡಿದ್ರು. 3 ತಿಂಗಳಾದ್ಮೇಲೆ ಆ ಡಾಕ್ಟರ್ಗೆ ಹೆಸರು ಅಷ್ಟು ಪ್ರಯಾಸ ಪಟ್ಟು ಆ ಮನುಷ್ಯ ಬದುಕಿರೋನಂತ ನನ್ನ ಒಬ್ಬ ಸ್ನೇಹಿತ ದಾವಣಗೆರೆಯಲ್ಲಿ ಹೇಳ್ತಾ ಇದ್ದ. ತಲೆಗೆ ಏನಾದ್ರು ಆದ್ರೆ ಎಷ್ಟು ಎಫೆಕ್ಟ್ ನೋಡಿ. ಆ ವ್ಯಕ್ತಿ 3 ತಿಂಗಳು ನಾನು ಯಾರಂದ್ರೆ ಗೊತ್ತಿಲ್ಲ, ಕೋಮಾದಲ್ಲಿ ಹೋಗ್ತಿದ್ದ. ಆಪರೇಷನ್ ಮಾಡಿ ಜಸ್ಟ್ ಬೆಡ್ ಮೇಲೆ ಮಲಗಿಸಿದ. ಹಲ್ಲೆಲೂಯ. 3 ತಿಂಗಳು ಆದ್ಮೇಲೆ ಏನಾಗಿದೆ, ಎಚ್ಚರ ಆಗಿದೆ. ದಿನಾನ ಒಬ್ಬೊಬ್ಬರನ್ನೇ ಕಲಿಯುತ್ತೆ. ಡಾಕ್ಟರ್ ಕಥೆನೇ ಇಷ್ಟ ಆದ್ರೆ ನಮ್ಮ ಕಥೆ ಹೆಸರಿಗೆ ಅರ್ಥ ಆಯ್ತಾರೆ. ಅದಕ್ಕೆ ನಮ್ಮ ತಲೆ ಹೋದ್ರೆ ಎಲ್ಲ ಹೋದದು. ನಮ್ಮ ತಲೆಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ದೇವರಿಗೆ ರಕ್ಷಣೆ ಅನ್ನೋದು ಒಂದು
ಹೆಲ್ಮೆಟ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಏನ್ ತಿಳ್ಕೊಬೇಕಂದ್ರೆ ರಕ್ಷಣೆ ಅಂದ್ರೆ ಏನಂತ ಚೆನ್ನಾಗಿ ತಿಳ್ಕೊಬೇಕು. ಎಲ್ಲ ಹೇಳ್ರಿ, ರಕ್ಷಣೆ ಅಂದ್ರೆ ಏನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ. ಈ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ನೀವು ಬಿದ್ರು ಏನಾಗಲ್ಲ ಅಂದ್ರೆ ನಿಮಗೆ ಏನೂ ಆಗಲ್ಲ, ಪೆಟ್ಟು ಬೀಳಲ್ಲ, ನೀವು ಸೇಫ್ ಇರ್ತೀರಿ. ಅದಕ್ಕೆ ಯೇಸು ಸ್ವಾಮಿ ಯಾಕೆ ನಂಬ್ತಾ ಇದ್ದೀನಿ, ಯಾಕೆ ಚರ್ಚೆಗೆ ಬರ್ತಾ ಇದ್ದೀನಿ, ಯೇಸುಗೆ ಯಾಕೆ ನಾವು ಆರಾಧನೆ ಮಾಡಬೇಕು, ಮತ್ತೆ ಯೇಸು ಸ್ವಾಮಿ ನಂಬಿ ಯಾಕೆ ಬದುಕಬೇಕು, ಇದೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ. ಅರ್ಥ ಆಗಿಲ್ಲ ನಾನು ಹೇಳ್ತಾರೆ. ಈ ತಲೆಯಲ್ಲಿ ಏನ್ ಮಾಡ್ಬೇಕು, ನಮ್ಮ ಆಲೋಚನೆ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು. ನಾವು ಯೇಸು ಸ್ವಾಮಿ ವಾಕ್ಯ ಸರಿಯಾಗಿ ನಂಬಿಡಬೇಕು. ಮತ್ತೆ ನಮ್ಮ ತಲೆಯಲ್ಲಿ ಈ ಲೋಕದ ವಿಚಾರಗಳೆಲ್ಲ ತೆಗೆದು ದೇವರ ವಾಕ್ಯ ಏನ್ ಹೇಳುತ್ತೋ ಅದು ನಮ್ಮ ತಲೆಯೊಳಗೆ ಹಾಕೊಂಡ್ರೆ ನಮ್ಮ ಆತ್ಮಿಕ ಜೀವನ ಚೆನ್ನಾಗಿರುತ್ತೆ. ಸರಿ, ಅರ್ಥ ಆಯ್ತು ನಾನು ಹೇಳಿದ್ದೀನಿ. ಹಲ್ಲೆಲೂಯಾ. ಈಗ ರಕ್ಷಣೆ ಅನ್ನೋದು ಬಹಳ ಮುಖ್ಯ. ಎಷ್ಟು ಜನ ಈಗ ರಕ್ಷಣೆ ಹೊಂದಿದ್ದೀರಿ ನೀವು? ಎಷ್ಟು ಜನ ರಕ್ಷಣೆ ಹೊಂದಿರಿ? ಭಾಷೆ ಇದು ಹೊಸದಾಗಿ ನಂಬೋರಿಗೆ ಕೇಳೋ ಪ್ರಶ್ನೆ, ಆದ್ರೂ ನಾವೆಲ್ಲ ಕಲಿಬೇಕು ಇದರಿಂದ. ಬಹಳ ಯೇಸು ಸ್ವಾಮಿ ನಮ್ಮಲ್ಲೇ ಸ್ವಾಮಿ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ? ಅದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಷ್ಟು ಜನ ಯೇಸು ಸ್ವಾಮಿ ನಂಬಿದ್ದೀರಿ? ಸ್ತೋತ್ರ. ಕೂತ್ಕೊಳ್ಳಿ. ಯೇಸು ಸ್ವಾಮಿ ನಂಬೋದಂದ್ರೆ ಹೆಂಗೆ? ಹೆಂಗ್ ನಂಬೋದು ಯೇಸು ಸ್ವಾಮಿ? ಯೇಸು ಸ್ವಾಮಿ ನಂಬೋದಂದ್ರೆ ಹೆಂಗೆ? ಎದ್ದಿಂತ ನೋಡೋಣ ಯಾರು ಹೇಳ್ತಾರೆ. ಯೇಸು ಸ್ವಾಮಿ ನಂಬೋದಂದ್ರೆ ಏನು? ನಾಗರಾಜ ತಾಯಿಗಳು ಸಂತೋಷ. ಅಷ್ಟು ಆ ಕಡೆ ಸರ್ ಸ್ವಲ್ಪ ಸೇರ ಆ ಗ್ಲಾಸ್ ನೀಸು ಹೊಡೆದಿದ್ರೆ ಅದೇ ನೀವು ಒಂದ್ ಮಾತ್ರ ಹೇಳ್ತಾರೆ, ಏ ಸ್ವಾಮಿ ನಮಗೋಸ್ಕರ ಸಾಧ್ಯ. ಏ ಸ್ವಾಮಿ ನಂಬೋದಂದ್ರೆ ಹೆಂಗೆ? ಏನ್ ಅರ್ಥ? ನಮ್ಮ ಯೇಸು ನಿಮ್ಮನ್ನು ಕಾಪಾಡ. ರೈಟ್, ಹೇಳಿ. ಯೇಸು ಸ್ವಾಮಿ ನಂಬೋದಂದ್ರೆ ಯೇಸು ಸ್ವಾಮಿ ನಮ್ಮ ಪಾಪ ಸಲುವಾಗಿ ಶಿವನ ಮೇಲೆ ಬಲಿದಾನ ಆಗಿದ್ದಾನೆ. ಅದರ ಸಲುವಾಗಿ ನಮ್ಮ ಪಾಪ ಸಲುವಾಗಿ ರಕ್ಷಣೆ ಸಲುವಾಗಿ ಬಂದಿದ್ದಾನೆ ಅಂತ ಹೇಳಿ ಈಗ ಯೇಸು ಸ್ವಾಮಿ ಹೆಂಗ್ ನಂಬಬೇಕು? ಉಪ್ಪಿಟ್ಟು ಹೆಂಗ್ ಮಾಡ್ಬೇಕು ಗೊತ್ತಾಯ್ತಲ್ಲ ನಿಮಗೆಲ್ಲ? ಉಪ್ಪಿಟ್ಟು, ಪಲಾವ್, ಬಿರಿಯಾನಿ. ಅದೇ ತರ ಯೇಸು ಸ್ವಾಮಿ ಹೆಂಗ್ ನಂಬಬೇಕು? ಹೆಂಗ್ ನಂಬಿದ್ರಿ? ಈಗ ಇವತ್ತು ನೀವೆಲ್ಲ ಬಿರಿಯಾನಿ ಆಗಿದ್ರಿ, ಯೇಸು ಸ್ವಾಮಿ ನಂಬಿ ಚೆನ್ನಾಗಿ ಆಗಿದ್ರಿ. ಬಿರಿಯಾನಿ ಹೆಂಗ್ ಮಾಡಿದ್ರಿ? ಹೆಂಗ್ ನಂಬಿದ್ರಿ ನೀವು? ಸಾಕ್ಷಿಯಿಂದ ನಂಬಿದ್ರಿ, ಸುವಾರ್ತೆಯಿಂದ ನಂಬಿದ್ರಿ. ನೀವ್ ಹೆಂಗ್ ನಂಬಿದ್ರಿ? ನಾವು ಹಳೆ ಜೀವಿತ ನಮ್ದು, ಯಾಕಂದ್ರೆ ನಾವು ಬಹಳ ಪಾಪಿ, ಘೋರವಾದ ಪಾಪಿ. ಆದ್ರೆ ನಮ್ಮ ದೇವರಲ್ಲಿ ಬಂದಾಗ ಪರಿಶುದ್ಧವಾಗಿ ಎದ್ದು ಅಂತ ಹೇಳಿ ನಾವು ನಂಬಿದ್ವಿ. ಯೇಸು ಶಾಂತಿ ಕೊಟ್ಟಾರ ಅಂತ ನಂಬಿದ್ವಿ. ಅಲ್ಲ, ನಾನು ಹೇಳ್ತಾ ಇರೋದು ಬಿರಿಯಾನಿ ಯಾರಿಗೋಸ್ಕರ ಮಾಡಿದ್ರೆ ಅಂತ ಕೇಳ್ತಾ ಇಲ್ಲ ನಾನು. ಬಿರಿಯಾನಿ ಹೆಂಗ್ ಮಾಡಿದ್ರೆ ಅಂತ ಕೇಳಾಕ್ತೀನ. ಅರ್ಥ ಆಗಿದೆ? ಯಾಕೆ ಯೇಸು ಸ್ವಾಮಿ ನಂಬಿದ್ರೆ ಅಂತ ಕೇಳ್ತಾ ಇಲ್ಲ. ನನಗೆ ಸಮಾಧಾನ ಬೇಕು, ನನಗೆ ಆರೋಗ್ಯ ಬೇಕು, ನನಗೆ ಪಾಪ ಇತ್ತು. ಯೇಸು ಸ್ವಾಮಿ ಹೆಂಗ್ ನಂಬಿದ್ರಿ? ಯಾಕೆ ನಂಬಿದ್ರಿ? ಅಲ್ಲ, ಹೆಂಗ್ ನಂಬಿದ್ರಿ ನೀವು? ಬಿರಿಯಾನಿ ಯಾಕೆ ಮಾಡಿದ್ರಿ? ಅಲ್ಲ, ಬಿರಿಯಾನಿ ಹೆಂಗ್ ಮಾಡಿದ್ರಿ? ಕಿಮ್ ನಂಬಿದ್ರಿ? ಯಾಕೆ ಹೆಂಗ್ ನಂಬಿದ್ರಿ ಯೇಸು ಸ್ವಾಮಿ? ನಮಗೆ ಆರೋಗ್ಯ ಇದ್ದಿಲ್ಲ, ಆರೋಗ್ಯ ಸಲುವಾಗಿ ನಾವು ನಂಬಿದ್ವಿ. ನಾನು ಹೇಳ್ತಾ ಇರೋದು ಅರ್ಥ ಇಲ್ಲ. ಬಿರಿಯಾನಿ ಒಂದು ಅಜ್ಜನ ಹೊರಗೆ ನನ್ನ ಮನೆಗಂತ ಮಾಡಿದ್ವಿ ಅಂತ ಹೇಳತ್ತೀನಿ. ಅಲ್ಲ, ನನಗೆ ಸಮಾಧಾನ ಇಲ್ಲ, ಆರೋಗ್ಯ ಇಲ್ಲ, ಅದು ನಂಬಿದ್ರಿ. ಅಲ್ಲಲ್ಲ, ಯಾಕೆ ಯೇಸು ಸ್ವಾಮಿ ನಂಬಿದ್ರಿ ನೀವು? ಹೆಂಗ್ ನಂಬಿದ್ರಿ? ಯೇಸು ಸ್ವಾಮಿ ಹೆಂಗ್ ನಂಬಬೇಕು ನೋಡ್ರಿ. ಈಗ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಬೇರೆಯವರಿಗೆ ನಾವು ತಿಳಿಸ್ತೀವಿ. ಈಗ ಫಸ್ಟ್ ನೀವು ಸೇರಿ ಗುಡ್ಡಿ ನೋಡ್ರಿ, ಫಸ್ಟ್ ತಿಳ್ಕೋಬೇಕು ಈ ಚರ್ಚ್ ಯಾರ್ದು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ಯಾಕೆ ಯೇಸು ಸ್ವಾಮಿನ ಫಾಲೋ ಮಾಡಬೇಕು, ಯೇಸು ಸ್ವಾಮಿ ಬಗ್ಗೆ ನಾನು ಕರೆಕ್ಟ್ ತಿಳ್ಕೋಬೇಕು. ರಕ್ಷಣೆ ಅಂದ್ರೆ ಏನು, ನಾನು ಸತ್ರೆ ನಾಳೆ ಎಲ್ಲಿ ಹೋಗ್ತೀನಿ, ಇವೆಲ್ಲ ಇವು ಫಸ್ಟ್ ಗೊತ್ತಿರ್ಬೇಕು. ಹಲ್ಲೆಲೂಯ. ಇದಕ್ಕೆ ಸ್ತೋತ್ರ ಮಾಡ್ರಿ. ಇವತ್ತೆಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ರೆ. ಬಹಳ ಜನಕ್ಕೆ ಹೆಲ್ಮೆಟ್ ಹಾಕೊಂಡಾರೆ,
ಹೆಲ್ಮೆಟ್ ಹಾಕೊಂಡಾರ ಹಿಂಗ ಹಾಕೊಂಡಾರ ಬಾಳ ಕೆಲವೊಬ್ರು ಹಿಂಗ್ ಇಟ್ಕೊಂಡ ಕೆಲವೊಬ್ರು ಹಿಂಗ್ ಇಟ್ಕೊಂಡ ಕೆಲವೊಬ್ರು ಹಿಂಗ್ ಇಟ್ಕೊಂಡ ನಮ್ಗೆ ಯಾವ ಮಕ್ಕಳಿಗೆ ಅನುಭವಿಸಿದ್ಯಾ ಅದಕ್ಕೆ ಕರೆಕ್ಟ್ ಆಗಿ ತಿಳ್ಕೊಂಡು ಏನ್ ಹಾಕೋ ಕರೆಕ್ಟ್ ಆಗಿ ಹಾಕೋಬೇಕು ಕರೆಕ್ಟ್ ತಾನೇ ನೀನ್ ಕರೆಕ್ಟ್ ಹಾಕೊಂಡ್ರೆ ಕರೆಕ್ಟ್ ಪ್ರೊಟೆಕ್ಷನ್ ಕರೆಕ್ಟ್ ಹಾಕೊಂಡ್ರೆ ಕರೆಕ್ಟ್ ರಕ್ಷಣೆ ಜೋರಾಗಿ ಹೇಳ್ರಿ ರಕ್ಷಣೆ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ಮತ್ತೆ ಸರಿಯಾಗಿ ಹಾಕೋಬೇಕು ಹೆಲ್ಮೆಟ್ ಹಿಂಗ ಹಾಕೊಂಡ್ರೆ ಹೆಲ್ಮೆಟ್ ಆಗಿಲ್ಲ ಮುಂದಿನ ಮುಂದೆ ಯಾರು ಗೊತ್ತಿದ್ರೆ ಯಾವ ಇರಂಗಿಲ್ಲ ಇದು ಹೆಲ್ಮೆಟ್ ಸರಿ ಇಲ್ಲ ಆಕ್ಚುಲಿ ಫುಲ್ ಕವರ್ ಇರೋದು ಬರ್ತದೆ ಹೆಲ್ಮೆಟ್ ಬರೀ ಕಣ್ಣು ಮೂಗಷ್ಟೇ ಹೊರಗೆ ಬರ್ತದೆ ಅದು ಹಾಕೋಬೇಕು ಅದೇ ಆಕ್ಚುಲಿ ಕರೆಕ್ಟ್ ಸಡನ್ ಏನಾದ್ರು ಬಿದ್ರು ಇವೆಲ್ಲ ಪ್ರೊಟೆಕ್ಷನ್ ಅಲ್ಲಲ್ಲೂಯ ಓಕೆ ಯೇಸು ಸ್ವಾಮಿ ಹೆಂಗ್ ನಂಬಬೇಕು ನಾವ್ ಯಾಕೆ ನಂಬಿದ್ವಿ ನಾವೆಲ್ಲ ಪಾಪಿಗಳು ಇದೇ ಫಸ್ಟ್ ಕಾರಣ ಎಲ್ಲ ಹೇಳಿ ನಾವೆಲ್ಲ ಯಾರು ನಾವೆಲ್ಲ ಎಲ್ಲಿಂದ ಬಂದಿವೆ ಹೊಲಸಿಂದಾನೆ ಬಂದಿದ್ದೀವಿ ಕೊಲೆಯ ಮುಟ್ಟು ಅಲ್ಲಿಂದಾನೆ ನಾವೆಲ್ಲ ಬಂದಿವಿ ನೋಡಿ ಅದೇ ತೋರಿಸ್ತದೆ ನಾವೆಲ್ಲ ಕೆಟ್ಟ ಕೆಟ್ಟ ಗುಣಗಳಿಂದ ಹುಟ್ಟಿದೀವ ತಾಯಿಯ ಗರ್ಭದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಎಲ್ಲ ಪಾಪಿಗಳು ನಾವು ಹುಟ್ಟಿದಾಗಿಂದಾನೆ ಪಾಪಿಗಳು ಹೌದಾ ಇಲ್ಲ 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 ಪಾಸ್ಟರ್ ನಾನು ಹುಟ್ಟಿದಾಗ ಹೆಂಗ್ರಿ ಪಾಪಿ ನಾನು ಬೆಳ್ಳಗೆ ಗುಂಡ್ಗೆ 3.5 kg ಹುಟ್ಟಿನ ಒಂದ್ ಸುಳ್ಳು ಹೇಳಿಲ್ಲ ಏನ್ ಹೇಳಿಲ್ಲ ನಾನ್ ಹೆಂಗ್ರಿ ಪಾಪಿ ನೀವೇನ್ ಪಾಪಿ ಹುಟ್ಟಿದಾಗ ಒಂದ್ ಮಗು ಎಷ್ಟು ಚೆನ್ನಾಗಿರ್ತದೆ 3.5 kg ಹುಡುಗ ಬೆಳ್ಳಗೆ ಹುಡುಗ ಹುಡುಗಿ ಅಪ್ಪನ ತರ ಇದಾವ ಅಮ್ಮನ ತರ ಇದಾವ ಅಂತೀವಿ ನಾವು ಆದ್ರೆ ಬೈಬಲ್ ನೀನು ಹುಟ್ಟಿದಾಗಿದ್ದಾರೆ ಪಾಪಿ ಅಂತ ಹೆಂಗೆ ತಂದೆ ತಾಯಿ ರಕ್ತ ಯಾವಾಗ ಬಂದಿದೆ ನಿಮ್ ಒಳಗೆ ಬಂದಿದೆ ಆ ಹುಡುಗ ಸ್ವಲ್ಪ ಬೆಳೀತಾ ಕದ್ದು ಮುಚ್ಚಿ ತಿನ್ನ ಸ್ಟಾರ್ಟ್ ಮಾಡ್ತಾನೆ ಯಾರಿಗೆ ಗೊತ್ತಿದ್ದಾಗ ಏನ್ ಮಾಡ್ತಾನೆ ಕದ್ದು ಮುಚ್ಚಿ ಯಾರು ಕಲ್ಸಿದ್ರು ಆ ಹುಡುಗ ಒಂದು ಹುಡುಗಿ ಜಾಸ್ತಿ ಪ್ರೀತಿ ಮಾಡಿದ್ರೆ ದೊಡ್ಡ ಪ್ರೀತಿ ಮಾಡಿದ್ರೆ ಹುಡುಗ ಸಿಟ್ಕೊಡ್ತಾರೆ ಅವಳಿಗೆ ಜಾಸ್ತಿ ಪ್ರೀತಿ ಮಾಡಕ್ಕೆ ನಾನು ಮಾಡಕತ್ತೀನಿ ಇದು ಎಲ್ಲಿಂದ ಬಂದೈತೆ ಹೊಟ್ಟೆ ಕಿಸಿ ಎಲ್ಲಿಂದ ಬಂದೈತೆ ತಂದೆ ತಾಯಿಯಿಂದ ಒಳಗಿದ್ದಾನೆ ನಿನ್ನ ಒಳಗೆ ಬಂದಿರ್ತಾರೆ ಕರೆಕ್ಟಾ ಹುಟ್ಟಿದಾಗಿದ್ದಾನೆ ಪಾಪಿಗಳು ನಾವ್ ಯೇಸು ಸ್ವಾಮಿ ಹೆಂಗ್ ನಂಬ್ತೀವಿ ಅಂದ್ರೆ ನಾವು ಪಾಪಿ ಅಂತ ಒಪ್ಕೊಳ್ಳುವಾಗ ಯೇಸು ನನಗಾಗಿ ಸತ್ತಿದ್ದಾನೆ ನಾವೆಲ್ಲ ತಾಯಿಯಲ್ಲ ಯೇಸು ನನಗಾಗಿ ಸತ್ತಿದ್ದಾನೆ ನಾನು ಪಾಪಿ ಅಂತ ಯಾವಾಗ ಒಪ್ಕೊಂತೀವೋ ಸ್ವಾಮಿ ನನ್ನ ರಕ್ತದಿಂದ ತೊಳೆಯಪ್ಪ ನನ್ನ ಪಾಪಕ್ಕಾಗಿ ನೀನು ಸತ್ತಿದ್ದೀವಿ ಅಂತ ನಾವು ನಂಬುವಾಗ ನಾವು ರಕ್ಷಣೆ ಹೊಂದಿದ್ದೀವಿ ಒಳಗ್ ಸ್ವಾಮಿ ಎಷ್ಟನಾಗ ಅರ್ಥ ಆಯ್ತು ನಾನು ಹೇಳಿ ಅದಕ್ಕೆ ನೀವು ಯೇಸು ಸ್ವಾಮಿ ಹತ್ರ ಬರುವಾಗ ಶಿರಸ್ತ್ರಾಣ ದೇವರ ಮೇಲೆ ಕೊಟ್ಟಿದ್ದಾನೆ ಅದಕ್ಕಾಗಿ ಎಲ್ಲಕ್ಕಿಂತ ಶ್ರೇಷ್ಠ ಆಮೇಲೆ ಇನ್ನೊಂದು ಮಾತು ಪಶುಧಾತ್ಮ ನೋಡ್ರಿ ಇವತ್ತು ನನಗೆ ನೆನಪು ಮಾಡಕತ್ತ ಆಕ್ಚುಲಿ ಪ್ರಸಂಗ ನಂದಲ್ಲ ಯಾಕೋ ನನಗೆ ಹೇಳ್ಬೇಕು ಓಕೆ ಯಾರೆಲ್ಲ ನೀವು ಪರಿಶುದ್ಧರಾಗಿರೋ ಕಷ್ಟ ಪಡಾಕತ್ತೀರಿ ಎದ್ದಿಟ್ಕೊಡ್ರಿ ಭಾಷೆ ನನ್ನ ಕೈಲಿ ಸುಳ್ಳು ಬಿಡಕ್ಕಾಗ್ತಾ ಇಲ್ಲ ಏನೋ ಒಂದು ಐತೆ ಅದು ಬಿಡಕ್ಕಾಗ್ತಾ ಇಲ್ಲ ನಾನು ಕಷ್ಟ ಪಡ್ತಾ ಇದ್ದೀನಿ ಕೆಲವು ವಿಷಯಗಳು ನನ್ನ ಜೀವನದಲ್ಲಿ ಸ್ಟ್ರಗಲ್ ಆಗಿದೆ ನಿಮಗೆ ಅರ್ಥನೇ ಆಗಿಲ್ಲ ನೋಡಿ ಕುತ್ಕೊಳ್ರಿ ಎಲ್ಲ ಒಂದು ನಿಮಿಷ ಕುತ್ಕೊಂಡು ಈಗ ನಾನು ಕರೆಕ್ಟ್ ಆಗಿ ಕೇಳ್ತೀನಿ ನೀವು ಸುಮ್ಮನೆ ಅವ್ರ ಪಕ್ಕದಲ್ಲಿ ಎದ್ದಿದ್ದಾರಂತ ನೀವು ಎದ್ದಿರ್ಬೇಕು ಈ ಯೇಸು ಸ್ವಾಮಿ ನಂಬಿದ ಮೇಲೆ ನಮ್ಮನ್ನ ನಾವೇನ್ ಮಾಡ್ಬೇಕು ಶುದ್ಧರಾಗಿ ಇಟ್ಕೋಬೇಕು ನಮ್ಮ ಮಾತು ನಮ್ಮ ಕಣ್ಣು ನಮ್ಮ ಹೃದಯ ನಾವೆಲ್ಲ ಯೇಸು ಸ್ವಾಮಿ ತರ ಆಗ್ಬೇಕು ನಮಗೆ ಕರೆಕ್ಟ್ ಆಗಿ ಗೊತ್ತು ನಮಗೆ ಎಲ್ಲ ದೇವರು ಏನ್ ಮಾಡಿದಾನೆ ಪರಿಶುದ್ಧಾತ್ಮ ಕೊಟ್ಟಿದ್ದಾನೆ ಆ ಪರಿಶುದ್ಧಾತ್ಮ ಏನ್ ಮಾಡ್ತಾನೆ ಎಲ್ಲ ಹೇಳ್ತಾನೆ ಅರ್ಥ ಆಗಿಲ್ಲ ನಾನು ಹೇಳ್ತೀನಿ ಆ ಪರಿಶುದ್ಧಾತ್ಮ ಏನ್ ಮಾಡ್ತಾನೆ ಈಗ ನೋಡ್ರಿ ಕೆಲವರು ನೀವು ಇಲ್ಲಿ ಕುತ್ಕೊಂಡಿದ್ದೀರಲ್ಲ ನೀವು ಕೆಲವರು ಅಲಕ್ಷ್ಯದಿಂದ ಕುತ್ಕೊಂಡಿದ್ದೀರಿ ದೇವರಿಗೆ ಏನಂತ ಗೊತ್ತಾ ಮಗಳೇ ಮಗನೇ ನನ್ನ ಆಲದಲ್ಲಿ ನನ್ನನ್ನು ಅಲಕ್ಷ್ಯ ಮಾಡಬೇಡ ನನ್ನನ್ನು ನೀನು ಸನ್ಮಾನ ಮಾಡು ನಾನು ನಿನ್ನ ಸನ್ಮಾನ ಯಾರು ಮಾತಾಡ್ತಾ ಇದ್ದಾರೆ ಈಗ ನಾ ಪ್ರಸಂಗ ಮಾಡುವಾಗ ದೇವರ ಜೊತೆ ಮಾತಾಡ್ತಾ ಇದ್ದಾರೆ ಮಗನೇ ನೀನ್ ಭಾನುವಾರ ಅಷ್ಟೇ ನೀನು ಅಲ್ಲಲ್ಲಿ ಸ್ತೋತ್ರ ಮಾಡ್ತೀನಿ ಆದ್ರೆ ಸೋಮವಾರ ಸದ ನನ್ನ ಜೊತೆಗೆ ನನಗೆ ಸನ್ಮಾನ ಮಾಡು ನನ್ನ ಜೊತೆ ಮಾತಾಡು ನೀನ್ ಏನೇ ಇರಲಿ ನನ್ನ ಹತ್ರ ಹೇಳಿ ನಾನು ನಿನ್ನ ನಡೆಸ್ತೇನೆ ದೇವರು ಹೇಳಿ ನಿನ್ ಜೊತೆ ಮಾತಾಡೋರು ಯಾರು ದೇವರೇ ಕರೆಕ್ಟ್ ನಾನು ಹೇಳ್ತಾ ಇರೋದು ಆ ದೇವರ ಆತ್ಮ ನನ್ನ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರೋದು
ಬೈಬಲ್ ಹೇಳ್ತದೆ ಪರಿಶುದ್ಧಾತ್ಮ ಆಲ್ರೆಡಿ ಬೈಬಲ್ ಒಳಗೆ ಹಾಕ್ತಾನೆ. ಅರ್ಥ ಆಗಲ್ಲ, ಬೈಬಲ್ ಅಷ್ಟೇ ಕಲೆ ಈ ಅಕ್ಕರಿಗೆ ಓದಕ್ ಬರಂಗಿಲ್ಲ. ಆದ್ರೆ ದೇವರ ಆತ್ಮ ಇದನ್ನಲ್ಲ, ಯೇಸು ಸ್ವಾಮಿ ಆತ್ಮ ಆಲ್ರೆಡಿ ಬೈಬಲ್ ಒಳಗೆ ಹಾಕ್ಬಿಟ್ಟಾರಂತ. ಬೈಬಲ್ ಹೇಳ್ತೆ ಕಳ್ತನ ಮಾಡ್ಬೇಡಂತ. ಆ ಹೆಣ್ಣಿಗೆ ಕರೆಕ್ಟ್ ಗೊತ್ತಾಗತ್ತೆ, ನಾವು ಕಳ್ತನ ಮಾಡಬಾರ್ದು. ಯಾರು ಮಾತಾಡ್ತಾರೆ ಒಳಗಡೆ? ಒಂದು ಮನಸ್ಸಾಕ್ಷಿ ಅನ್ನೋದು ದೇವರು ಇಟ್ಟಿದ್ದಾರೆ. ದೇವರ ವಾಕ್ಯ ದೇವರು ಬರೆದಿದ್ದಾರೆ. ಅರ್ಥ ಆಗ್ತಲ್ಲ ನಾ ಹೇಳ್ತಾ ಇರೋದು? ಹಲ್ಲೆಲೂಯಾ. ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಈಗ ಯೇಸು ಸ್ವಾಮಿ ನಂಬಿಕೆ ನಾವು ಬಹಳ ವರ್ಷಗಳಿಂದ ಇದ್ದೇವೆ. ನಾವು ಕೆಲವು ವಿಷಯಗಳಲ್ಲಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ. ಕೆಲವರಿಗೆ ಸುಳ್ಳು ಹೇಳೋದು ನಿಲ್ಸಕ್ ಆಗ್ತಾ ಇಲ್ಲ ನಿಮಗೆ. ಕೆಲವರಿಗೆ ನೀವು ದುಡ್ಡಿಗಿಂತ ಜಾಸ್ತಿ ದೇವರು ನಂಬಕ್ ಆಗ್ತಾ ಇದೆ. ಅರ್ಥ ಆಗ್ತಲ್ಲ. ಈ ಕೆಲವರ ನೀವು ಕರೆಕ್ಟಾಗಿ ದೇವರಿಗೆ ಕೊಡಂಗಿಲ್ಲ, ಕರೆಕ್ಟಾಗಿ ಕಾಣಿಕೆ ಹಾಕಂಗಿಲ್ಲ. ಯಾಕೆ ಗೊತ್ತಾ? ನಿಮಗೆ ದೇವರಿಗಿಂತ ಜಾಸ್ತಿ ದುಡ್ಡು ಮೇಲೆ ನಂಬಿಕೆ. ಅರ್ಥ ಆಗಿಲ್ಲ ನಾ ಹೇಳ್ತೀನಿ. ಈಗ ಯಾರಿಗೊಬ್ಬರಿಗೆ ಒಂದು 5,000 ಸಂಬಳ ಆಯ್ತು, ಅವ್ರು ಎಷ್ಟಾಗ್ಬೇಕು? 5,000. ನಾನು ಏನಾದ್ರು ಹಾಕ್ಬಿಟ್ರೆ ನಾನು ಒಂದ್ ತಿಂಗಳು ಮನೆ ಮಾಡಿಕೊ, ಅಷ್ಟು ಬೇಡ, 5 ರೂಪಾಯಿ ಹಾಕ್ಬಿಡೋದು ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ರೆ ಎಲ್ಲಿ ಏನ್ ನಂಬಕತ್ತಾರ ಅವರು? ದುಡ್ಡಿನ ಮೇಲೆ ಭರವಸೆ ಇದೆ, ಯಾರ ಮೇಲೆ ಭರವಸೆ ಇಲ್ಲ. ಹಲ್ಲೆಲೂಯಾ. ಈಗ ಸುವಾರ್ತೆ ಹೋಗಿ ವಾರ ಒಬ್ಬರಿಗೆ ಸುವಾರ್ತೆ ಸಾಕಂತ ದೇವಾಕ್ಯ ಹೇಳ್ತಾರೆ, ಪರಿಶುದ್ಧಾತ್ಮ ಹೇಳ್ತಾರೆ. ನೀವು ಹೋಗಿ ಅದನ್ನ ಏನ್ ಮಾಡಕ್ಕಾಗ್ತಿಲ್ಲ, ಮಾಡಕ್ ಆಗ್ತಾ ಇಲ್ಲ. ಹೆದರ್ತೀರಿ, ಏನಾಗುತ್ತೆ ಭಯಪಡ್ತೀವಿ. ಇವೆಲ್ಲ ನಮ್ಮ ಜೀವಿತದಲ್ಲಿ ಅಡ್ಡಿಗಳಿದಾವೆ. ಈ ಕೆಲವರು ಹುಡುಗರಿದ್ದಾರೆ, ಅವ್ರಿಗೆ ಮೊಬೈಲ್ ಬಿಟ್ಟಿರಕ್ಕಾಗಿಲ್ಲ. ಏನೋ ಮೊಬೈಲ್ ಏನಾದ್ರು ಬಿಟ್ಬಿಟ್ರೆ ಅವ್ರು ಏನೋ ಕಳ್ಕೊಂಡಂಗ ಆಗ್ಬಿಡ್ತಾರೆ. ಹೆಂಡತಿ, ಮಕ್ಕಳು, ದುಡ್ಡು ಎಲ್ಲ ಕಳ್ಕೊಂಡಂಗ ಆಗ್ಬಿಡ್ತಾರೆ. ಆ ಮೊಬೈಲ್ ಬಿಟ್ಟಿರಕ್ಕಾಗಿಲ್ಲ. ಅದು ಮೊಬೈಲ್ ಹೇಳ್ತದೆ ನನಗೆ ಬಿಡು ಉದ್ದಾರ ಆಗ್ತಿ ಅಂತ. ಇವ್ರು ಹೇಳ್ತಾರೆ ನೀನು ಬಿಟ್ರೆ ನಾನು ಉದ್ದಾರ ಆಗ್ತೀನಿ, ನನಗೆ ನೀನು ಇರ್ಲೇಬೇಕು, ರಾತ್ರಿ ಮಾಡಬೇಕು. ಕೆಲವರು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಾರೆ, ರಾತ್ರಿ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಾರೆ. ಯಾವ ಫೋನ್ ಯಾವ ಬರ್ತದೆ ಮಾತಾಡ್ಬೇಕು. ಕೆಲವರು ಯಾವಾಗಲೂ ಕಿವಿ ಅಂದ್ರೆ ಮೊಬೈಲ್ ಫೋನ್. ಕೆಲವರು ಕೆಲಸನೇ ಇರಂಗಿಲ್ಲ, ಅವ್ರಿಗೆ ಹಚ್ಚು, ಇವ್ರಿಗೆ ಹಚ್ಚು, ಅವ್ರಿಗೆ ಹಚ್ಚು. ಯಾವಾಗ ಫೋನ್ ಮಾಡಿದ್ರು ಬಿಸಿ ಬಿಸಿ ಬಿಸಿ. ನಾನು ಅನ್ಕೊಂಡೆ ಮತ್ತೆ ಬಿಸಿಗೆ ಬೆಸ್ಕಂಗೆ ಅಂತ. ನಾನು ಒಂದು ಮಾತು ನಿಮ್ಗೆ ಕೆಲಸ ಇರ್ತೀನಿ ಏನ್ ಗೊತ್ತಾ? ಈಗ ಯೇಸು ಸ್ವಾಮಿ ನಮಗೆ ನಾವು ಪರಿಶುದ್ಧರಾಗಿ ಬದುಕಬೇಕು. ಕೆಲವು ವಿಷಯಗಳನ್ನ ನಾವು ಮಾಡ್ಬೇಕು. ನಮ್ಮಿಂದ ಮಾಡಕ್ ಆಗ್ತಾ ಇಲ್ಲ. ಒಪ್ಕೊಳ್ತೀರ? ಎಷ್ಟರ ಹೋಗ್ತೇವೆ? ಜೋರ ಕೈ ಎತ್ತಿ. ನಿಮ್ಗೆ ಒಳ್ಳೇದೇ ಆಗುತ್ತೆ ನಮ್ಗೆ, ಹೌದೇ ಇಲ್ಲ? ಕೆಲವೊಬ್ಬರಿಗೆ ಬೇರೆ ಹೆಂಗಸರು ನೋಡಿದ್ರೆ ತನ್ನ ಹೆಂಡತಿಗಿಂತ ಬೇರೆ ಹೆಂಡತಿನೇ ಚೆನ್ನಾಗಿ ಕಾಣ್ತಾರೆ, ನೋಡ್ತಾನೆ ಇರ್ತಾರ. ನಾನು ಚರ್ಚ್ಗೆ ಹೋಗಿದ್ದೆ, ಒಬ್ಬ ಅಣ್ಣ ಹಿಂಗ್ ನಿಂತಾನೆ, ಬರೀ ಹೆಣ್ಮಕ್ಳಿಗೆ ನೋಡಾಕ್ತಾನೆ. ಆಯ್ತಮ್ಮ ಹಿಂಗಿದ್ದಾಳೆ. ಅದೊಂದು ಪ್ರಾಬ್ಲಮ್. ಅರ್ಥ ಆಗಿಲ್ಲ. ನಾನು ಯಾರಿಗೊಬ್ಬರಿಗೆ ಕಳಿಸಿ ಹೊರಗೆ ಹಾಕಿದೆ. ಆಮೇಲೆ ಚರ್ಚ್ ಪಾಸ್ಪೋರ್ಟ್ ಮೈಕ್ ಇದ್ರೆ ಹೊರಗೆ ಹಾಕೋದು. ಚರ್ಚಿಗೆ ಎದಕ್ಕೆ ಬಂದಿಯಪ್ಪ ನೀನು? ಅವ್ನು ಕೇಳಿದ್ರೆ ಹೋಗಿ ಚರ್ಚಿಗೆ ಎದಕ್ಕೆ ಬಂದ? ಹೆಣ್ಮಕ್ಳಿಗೆ ನೋಡಕ್ ಬಂದ್ರೆ ಪ್ರೇಯರ್ ಮಾಡಕ್ ಬಂದ. ಪ್ರಾಬ್ಲಮ್ ಕೆಲವರಿಗೆ. ಕೆಲವರಿಗೆ ಇನ್ನೊಂದು ಪ್ರಾಬ್ಲಮ್, ಯಾವಾಗಲೂ ಬೇರೆ ಹೋಲಿಸ್ಕೊಂಡು ನಾನು ಚೆನ್ನಾಗಿ. Thanks for watching. Don't forget to subscribe our channel.